ಮುಂದುವರಿಸುತ್ತಾ ಸಂಜೆ 2ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಧೃತರಾಷ್ಟ್ರನಿಗೆ ಹೀಗೆ ಹೇಳುತ್ತಿದ್ದಾನೆ. ಹೇ ಭರತನ ವಂಶಜನಾದ ಧೃತರಾಷ್ಟ್ರನೇ, ಈಗ 2 ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ್ದ ಅರ್ಜುನನ ಕುರಿತು ಶ್ರೀಕೃಷ್ಣ ನಸುನಗುತ್ತಾ ಹೀಗೆ ಹೇಳುತ್ತಿದ್ದಾರೆ ಅಂತ ಶ್ರೀಕೃಷ್ಣ ಹೇಳಿದ್ದನ್ನು ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ತೀವಿ. ಸ್ನೇಹಿತರಾದ ಬುಡಾಕೇಶ ಹಾಗೂ ಋಷಿಕೇಶರ ಮಧ್ಯೆ ಸಂಭಾಷಣೆ ನಡೆಯಿತು. ಅಷ್ಟರಲ್ಲಿ ಬುಡಾಕೇಶ ತನ್ನ ಸ್ವ ಇಚ್ಛೆಯಿಂದ ಶಿಷ್ಯನಾಗಲು ತೀರ್ಮಾನಿಸಿದ. ಸ್ನೇಹಿತ ಶಿಷ್ಯನಾಗುವ ತೀರ್ಮಾನಿಸಿದ ಅಂತ ಶ್ರೀಕೃಷ್ಣ ನಗ್ತಾ ಇದ್ದಾರೆ. ಭಗವಂತ ಶ್ರೀಕೃಷ್ಣ ತನಗೆ ಯಾರಾದರೂ ಮಗನ ಸ್ಥಾನ ಅಥವಾ ಪ್ರಿಯತಮನ ಸ್ಥಾನ ಅಥವಾ ಸ್ನೇಹಿತನ ಸ್ಥಾನ ಕೊಟ್ಟರೆ ಅವರು ಅದನ್ನು ಸ್ವೀಕರಿಸಲು ಯಾವಾಗಲೂ ಸಿದ್ಧರಾಗಿದ್ದಾರೆ. ಹಾಗಾಗಿ ಇಲ್ಲಿ ಅರ್ಜುನ ಶಿಷ್ಯನಾಗಿ ಶ್ರೀಕೃಷ್ಣನನ್ನು ಗುರುವಾಗಿ ಒಪ್ಪಿಕೊಂಡ ತಕ್ಷಣ ಶ್ರೀಕೃಷ್ಣ ಕೂಡ ಸ್ನೇಹಿತ ಅನ್ನೋ ಭಾವ ಬಿಟ್ಟು ಗುರುವಾಗಿ ಗಂಭೀರವಾಗಿ ಮಾತನಾಡಲು ಶುರು ಮಾಡಿದ್ದರು. ಹರೇ ಕೃಷ್ಣ.